ಶಾಲಾ ಮಕ್ಕಳ ಬಿಸಿಯೂಟ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಅನ್ನುವಂತ ಆರೋಪ. ಮಕ್ಕಳ ಆರೋಗ್ಯದ ಜೊತೆಗೆ ಮುಖ್ಯ ಶಿಕ್ಷಕರು ಚೆಲ್ಲಾಟ ಆಡ್ತಾ ಇದ್ದಾರೆ. ಹಾಗಾದ್ರೆ ಶಡಗರವಳ್ಳಿ ಸರ್ಕಾರಿ ಶಾಲೆ ಶಿಕ್ಷಕರ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಸುರೇಶ್ ಭಜಂತ್ರಿ ಅವರಿಂದ ಕೊಳೆತ ತರಕಾರಿಯನ್ನ ಖರೀದಿ ಮಾಡಲಾಗ್ತಾ ಇದೆ ಅಂತ. ಕೊಳೆತ ತರಕಾರಿಯಲ್ಲಿ ಬಿಸಿಯೂಟ ತಯಾರಿಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪ. ಹೀರೆಕಾಯಿ, ಸೌತೆಕಾಯಿ, ಟೊಮೆಟೊದಲ್ಲಿ ಹುಳ ಪತ್ತೆ ಆಗ್ತಾ ಇದೆ. ತಕ್ಷಣವೇ ಎಚ್ಚೆತ್ತ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರು ಪರಿಶೀಲನೆ ಮಾಡಿದ್ದಾರೆ. ಹೆಡ್ ಮಾಸ್ಟರ್ ನಡೆಯ ಬಗ್ಗೆ ಮೇಲಾಧಿಕಾರಿಗಳು ದೂರು ನೀಡಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಸಮಾಧಾನ. ಇದು ಎಂತ ಕೆಟ್ಟ ಮನಸ್ಥಿತಿ ಅಂದ್ರೆ, ಸರ್ಕಾರ ಇಂತಿಷ್ಟು ದುಡ್ಡು ಅಂತ ಕೊಡುತ್ತೆ, ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಇಷ್ಟಿಷ್ಟೇ ಅಂತಾನೆ ಕೊಡುತ್ತೆ. ಈ ದುಡ್ಡು ಉಳಿಸೋ ಚಾಳಿ ಇವ್ರಿಗೆ ಯಾಕೆ ಅನ್ನೋದು ಗೊತ್ತಿಲ್ಲ. ಕೆಲವು ಕಡೆಯಲ್ಲಿ ಯಾವ ಥರದ ವರ್ತನೆ ಅನ್ನೋದು ಅರ್ಥನೇ ಆಗಲ್ಲ. ನಿಮ್ಮ ಮನೆಯಿಂದ, ನಿಮ್ಮ ಅಜ್ಜನ ಮನೆಯಿಂದ, ನಿಮ್ಮ ತಂದೆ ಮನೆಯಿಂದ ತಂದುಬಿಟ್ಟು ಊಟ ಏನಾದರೂ ಹಾಕ್ತೀರಾ? ಇಲ್ಲ ತಾನೆ. ಸರ್ಕಾರದಿಂದನೇ ಬರೋ ದುಡ್ಡು ತಾನೆ. ಕೊಳ್ತೋಗಿರೋ, ಹುಳ ಆಗಿರೋ ಆ ತರಕಾರಿಯನ್ನ ಈ ಮಕ್ಳಿಗೆ ಯಾಕೆ ತಿನ್ನಿಸ್ತೀರಾ? ನಿಮಗಷ್ಟು ದರ್ದಿದ್ರೆ ಅದನ್ನ ನೀವೇ ತಿನ್ನಿ. ಬಿಸಿ ಊಟ ಅಂತ ಯಾಕೆ ಕೊಡ್ತಾರೆ ಮಕ್ಕಳಿಗೆ? ಪೌಷ್ಟಿಕಾಂಶ ಸಿಗ್ಲಿ, ಇನ್ ಟೈಮಿಗೆ ಊಟ ಮಾಡಲಿ, ಮಕ್ಕಳು ಆರೋಗ್ಯಕರವಾಗಿರ್ಲಿ, ವಿದ್ಯಾಭ್ಯಾಸಕ್ಕೆ ಒಳಿತಾಗ್ಲಿ ಅಂತ. ನೀವು ಸರ್ಕಾರದಿಂದ ಕೊಡೋ ದುಡ್ಡನ್ನ ಉಳಿಸಿ 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 ನೀವೊಂದು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ದುಡ್ಡುಗಳನ್ನ ಸೇರಿಸ್ಕೊಂಡು ನೀವು ಚೆನ್ನಾಗಿರಿ. ಆ ಮಕ್ಕಳನ್ನ ಮಾತ್ರ ಈ ತರ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಕೊಳ್ತು ಹೋಗಿರೋ ತರಕಾರಿ ಕೊಡುವಷ್ಟು ಕರ್ಮ ಏನು ಬಂದಿದೆ ಇವ್ರುಗಳಿಗೆ? ಯಾಕೆ ಈ ತರದ್ ಬರ್ತಾನೆ? ಹೌದು ನೀತಿ ಏನಂದ್ರೆ, ಸರ್ಕಾರಿ ಶಾಲೆಯ ಬಿಸಿಯೂಟ ಯೋಜನೆಗೆ ಸರ್ಕಾರ ಗುಣಮಟ್ಟದ ತರಕಾರಿ ಮತ್ತು ಮೊಟ್ಟೆ ನೀಡ್ಲಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಹಣನ ಸಿಜೆ ಹಣದ ಮೂಲಕ ಸರ್ಕಾರ ನೀಡ್ತಾ ಬಂದಿದೆ. ಬಟ್ ಈಗಾಗಲೇ ಈ ಶಡಗರವಳ್ಳಿ ಅಂತ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಸಿಜೆ ಹಣದಲ್ಲಿ ಅಕೌಂಟ್ ಅಲ್ಲಿ ಸುಮಾರು 1,06,000 ರೂಪಾಯಿ ಹಣ ಇದ್ರು ಸಹ ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಕೊಳೆತ ತರಕಾರಿಗಳನ್ನ ಮಕ್ಕಳಿಗೆ ತಂದು ನೀಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಈ ವಿಷಯ ಎಚ್ಡಿಎಂಸಿ ಅಧ್ಯಕ್ಷರಿಗೆ ಗಮನಕ್ಕೆ ಬಂದಂತೆ ಎಚ್ಡಿಎಂಸಿ ಅಧ್ಯಕ್ಷರು ತಕ್ಷಣವೇ ಹೆಡ್ ಮಾಸ್ಟರ್ನ ತರಾಟೆ ತೆಗೆದುಕೊಂಡು ಕೊಳೆತ ತರಕಾರಿಗಳನ್ನ ತೆಪ್ಪೆಗೆ ಎಸೆದು ಮಾಡಿ ಮಕ್ಕಳಿಗೆ ಬಡಿಸಿರ್ತಕ್ಕಂಥದ್ದು ನಿನ್ನೆ ನಡೆದಿರತಕ್ಕಂಥದ್ದು ನೀತಿ. ಈಗಾಗಲೇ ಸಿಜೆ ಹಣ ದುರ್ಬಳಕೆ ಆಗ್ತಾ ಇರೋದು ಈಗಾಗಲೇ ಇದೊಂದು ಪ್ರಕರಣದಲ್ಲೆಲ್ಲ ಬಹುತೇಕ ಶಾಲಾ ಹೆಡ್ ಮಾಸ್ಟರ್ಗಳು ಈ ಸಿಜೆ ಹಣನ ದುರ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಕಡಿಮೆ ತರಕಾರಿಯನ್ನ ನೀಡುವ ಮೂಲಕ ಮಕ್ಕಳ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿರೋ ನೀತಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ತಾನು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದು ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಕಾರಣ ಆಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಪ್ರಶಾಂತ್. ತಮ್ಮ ಡೀಟೇಲ್ಸ್ಗೆ ಯಾವಾಗ ಕೆಟ್ಟದಂದ್ರೆ ನಿನ್ ಕಣ್ ಕಾಣಲ್ಲ ತರ ಮುಂದ ಕೆಟ್ಟಿದ್ದ ಇದು ಇವತ್ತು ಯಾವಾರ ನಂಗೆ ಅದ್ನ ಹೇಳ. ಚೆಲ್ಲದ ಎದಕ್ ತಂದಿ ರೊಕ್ಕ ಕೊಟ್ಟು ಬಂದ್ ಮಳಿಂದ? ನನ್ನ ಪ್ರಶ್ನೆ ಉತ್ತರ ಕೊಡ. ಚೆಲ್ಲದಕ್ಕ ರೊಕ್ಕ ಕೊಟ್ಟು ಎದಕ್ ತಂದಿ? ಎಲ್ಲೇ ಇದು ಇವತ್ತು ಯಾವಾರ ನಂಗೆ ಅದ್ನ ಹೇಳ. ಚೆಲ್ಲದ ಎದಕ್ ತಂದಿ ರೊಕ್ಕ ಕೊಟ್ಟು ಬಂದ್ ಮಳಿಂದ? ನನ್ನ ಪ್ರಶ್ನೆ ಉತ್ತರ ಕೊಡ. ಚೆಲ್ಲದಕ್ಕ ರೊಕ್ಕ ಕೊಟ್ಟು ಎದಕ್ ತಂದಿ? ಎಲ್ಲೇ ಇದು ಇವತ್ತು ಯಾವಾರ ನಂಗೆ ಅದ್ನ ಹೇಳ. ಚೆಲ್ಲದ ಎದಕ್ ತಂದಿ ರೊಕ್ಕ ಕೊಟ್ಟು ಬಂದ್ ಮಳಿಂದ? ನನ್ನ ಪ್ರಶ್ನೆ ಉತ್ತರ ಕೊಡ. ಚೆಲ್ಲದಕ್ಕ ರೊಕ್ಕ ಕೊಟ್ಟು ಎದಕ್ ತಂದಿ? ಎಲ್ಲೇ ಇದು ಇವತ್ತು ಯಾವಾರ ನಂಗೆ ಅದ್ನ ಹೇಳ. ಲಕ್ಷ ರೂಪಾಯಿ ಪೇಮೆಂಟ್ ಇತ್ತು ಇವಂಗ. ಈ ನಮ್ಮ 3 ಮಕ್ಕಳಿಂದನಲ್ಲ ಬರೋದು ಇವಂಗ. ಹಾಂ, ನಮ್ಮ 3 ಮಕ್ಕಳಿಲ್ಲ ಅಂದ್ರೆ ಇವಂಗೇನ ಪೇಮೆಂಟ್ ಬರ್ತೈತಿದೆ? ಅಲ್ರಿ, ಉದ್ದೇಶಪೂರ್ವಕವಾಗಿ ನಿಮ್ಮ ಮ್ಯಾಗ ನಮ್ದೇನು ಹ್ಯಾವ್ ಐತೇನ್ರಿ? ಹ್ಯಾವ್ ಐತ್ರಿ ನಿಮ್ಮ ಮ್ಯಾಗ? ಉದ್ದೇಶಪೂರ್ವಕ ಮಾಡ್ತಾರಂತಿರಲ್ರಿ. ಇಂಥ ತಂದ್ರೆ ಯಾರು ತಿಂದ? ಈಗ ಏನ್ ಬೇಡ, ಇದನ್ನ ನಿಮ್ಗ ಮಾಡಿ ಹಾಕ್ತೇವೆ. ನೀವ ತಿನ್ರಿ, ನಿಮ್ಗ ಮಾಡಿ ಹಾಕಿಸ್ತಂದು ನೀವು ತಿನ್ರಿ. ನೀವು ತಿನ್ಬೇಕು.